ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿನಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇನ್ನು ಸಂಚಿಕೆ ಪ್ರಾರಂಭದಲ್ಲಿ ಏನಾಗುತ್ತಪ್ಪ ಅಂತಂದರೆ, ಸಾಕ್ಷಿಯವರು ರಾಜುನ ಹುಡ್ಕೊಂಡು ಬರ್ತಾರೆ. ಆಗ ಅಗ್ನಿಯವ್ರು ಕೇಳ್ತಾರೆ, ಯಾರನ್ನ ಹುಡುಕ್ತಾ ಇದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ನಾನು ನನ್ನ ಫ್ರೆಂಡ್ನ ಹುಡ್ಕೊಂಡು ಬಂದಿದ್ದೀನಿ, ಅವ್ರ ಹೆಸರು ರಾಜು ಅಂತ. ಅವ್ರು ಇಲ್ಲೇ ಇದ್ದರು, ಎಲ್ಲಿ ಹೋದರೂ ಗೊತ್ತಾಗಲಿಲ್ಲ, ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಬಂದೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಅಗ್ನಿಗೆ ತುಂಬ ಶಾಕ್ ಆಗುತ್ತೆ. ರಾಜುನ ಹುಡುಗ ಫ್ರೆಂಡ್ ಇದ್ದಾರೆ ಇವ್ರಿಗೆ, ಯಾರು ಅಂತ ಆಶ್ಚರ್ಯ ಆಗುತ್ತೆ. ರಾಜು ಅಂದರೆ ಸಾಕ್ಷಿ ಬಾಯ್ ಫ್ರೆಂಡ್ ಏನಾದರೂ ಆಗಿದ್ರೆ ಅಂತ ಅಗ್ನಿ ಯೋಚನೆ ಮಾಡ್ತಾರೆ. ಸಾಕ್ಷಿಯವರು ರಾಜು ಬಗ್ಗೆ ಹೇಳ್ತಾರೆ, ರಾಜು ಅಂತಂದರೆ ನನ್ನ ಫ್ರೆಂಡು, ತುಂಬ ಒಳ್ಳೆಯವ್ರು ಗೊತ್ತಾ, ನೋಡೋದಕ್ಕೆ ನಿಮ್ಮಷ್ಟೇ ಹೈಟ್ ಇದ್ದಾರೆ, ಗ್ಲಾಸ್ ಹಾಕೊತಾರೆ, ಆದರೆ ನಿಮ್ಮ ಥರ ಕೋಪ ಮಾಡ್ಕೊಳ್ಳೋದಿಲ್ಲ, ಆದರೆ ತುಂಬ ಸ್ಮಾರ್ಟ್ ಆಗಿದ್ದಾರೆ ಗೊತ್ತಾ. ಅವರನ್ನೇ ಹುಡುಕ್ತಾ ಇದೆ, ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡು ಹುಡುಕ್ತಾರೆ. ಹಾಗೆ ಅಗ್ನಿಗೆ ರಾಜು ಬಗ್ಗೆ ಹೇಳಿದ್ಮೇಲೆ ತುಂಬ ಟೆನ್ಷನ್ ಆಗುತ್ತೆ, ಒಂಥರ ಹೊಟ್ಟೆ ಕಿಚ್ಚು ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೌದಾ, ಏನಿದು ಇಷ್ಟೊಂದೆಲ್ಲ ಹೇಳ್ತಿದ್ದಾರಲ್ಲ, ಯಾರಿರ್ಬೋದು, ನನ್ನ ಥರನೇ ಇದ್ದಾರೆ, ನನಗಿನ್ನ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ನೋಡಬೇಕು ಅಂತ ಆಶ್ಚರ್ಯ ಆಗುತ್ತೆ. ನಾನೇನೋ ಚಿಕ್ಕವರು ಅಂತ ಅಂದ್ಕೊಂಡಿದ್ದೆ, ಆದರೆ ಇವರು ಅವ್ರ ಬಗ್ಗೆ ಹೇಳ್ತಾ ಇರೋದು ನೋಡಿದ್ರೆ ತುಂಬ ದೊಡ್ಡ ಮನುಷ್ಯರು ಅಂತ ಅನಿಸ್ತಿದೆ ಅಂತ ಅಂದ್ಕೊತಾರೆ. ಹಾಗೆ ಯೋಚನೆ ಮಾಡ್ತಾ ಅಗ್ನಿ ಅನ್ಕೊತಾರೆ, ಇವರೇನಾದರೂ ಇಬ್ಬರು ಪ್ರೀತಿಸ್ತಿರ್ಬೋದಾ, ಅವ್ರ ಬಗ್ಗೆ ಇಷ್ಟೊಂದು ಖುಷಿಯಿಂದ ಹೇಳ್ಕೊತಿದ್ದಾರಲ್ಲ, ಅವ್ರ ಹತ್ರ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಅವರೇ ಇಲ್ಲಿಗೆ ಬಂದರು, ನೋಡಿದ್ರೆ ಆಗಲೇ ಮಾಯ ಆಗೋದ್ರು, ಅವ್ರನ್ನೇ ಹುಡುಕ್ತಾ ಇದ್ದೀನಿ, ಮಾತಾಡ್ಸೋಣ ಅಂತ ಹೇಳ್ಬಿಟ್ಟು ಅಂತ ಸಾಕ್ಷಿ ಹೇಳ್ತಾರೆ. ಅದ್ರ ಬಗ್ಗೆ ಸಾಕ್ಷಿಯವರು ಅಷ್ಟೊಂದು ಹೇಳ್ತಿರೋದು ಅಗ್ನಿ ಕೈಯಲ್ಲಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸರಿ ಆಯಿತು, ನನಗೆ ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇವರು ಅವ್ರ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಯಾರು ಅಂತ ನೋಡಬೇಕು, ನಿಜವಾಗ್ಲೂ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸಾಕ್ಷಿಯವರು, ಸರಿ ಆಯಿತು ನೀವು ಹೋಗಿ ಸರ್, ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಗ್ನಿ ಹೇಳ್ತಾರೆ, ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ, ನನಗೂ ನಿಮ್ಮ ಫ್ರೆಂಡ್ನ ಪರಿಚಯ ಮಾಡಿಸಿ, ನೀವು ಹೇಳಿದ್ಮೇಲೆ ಅವ್ರನ್ನ ನೋಡಬೇಕು ಅಂತ ನನಗೂ ಅನಿಸ್ತಾ ಇದೆ ಅಂತ ಅಗ್ನಿಯವ್ರು ಹೇಳ್ತಾರೆ. ಅದಕ್ಕೆ ಸಾಕ್ಷಿಯವರು, ಹೌದಾ ಸರ್, ಆಯಿತು, ಮೀಟ್ ಮಾಡಿಸ್ತೀನಿ ಬನ್ನಿ ಅಂತ ಇಬ್ಬರು ರಾಜುನ ಹುಡ್ಕೊಂಡು ಹೋಗ್ತಾರೆ. ಇನ್ನು ಅದೇ ಸಮಯಕ್ಕೆ ರಾಜು ಅವರು ಸಹ ಸೂಟ್ ಹಾಕ್ಕೊಂಡು ರೆಡಿಯಾಗಿ ಅಲ್ಲಿಗೆ ಬರ್ತಾರೆ. ಇನ್ನು ಅದೇ ಟೈಮ್ಗೆ ಅಲ್ಲಿರೋರೆಲ್ಲರೂ ಅವ್ರ ಬಾಸ್ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ. ನಮ್ಮ ಬಾಸು ನಮಗೋಸ್ಕರ ಅಂತ ಇಷ್ಟು ದೊಡ್ಡ ಫಂಕ್ಷನ್ ಮಾಡ್ತಿದ್ದಾರೆ, ಅವರು ಕೆಲಸ ಕೊಡೋದು ಮಾತ್ರ ಅಲ್ಲ, ಅವರಿಗೂ ಖುಷಿಯಾಗಿರಬೇಕು, ಅವರು ಕೂಡ ಖುಷಿಯಾಗಿ ಫಂಕ್ಷನ್ಗೆ ಬರಬೇಕು ಅಂತ ಇಷ್ಟೆಲ್ಲ ಮಾಡಿದ್ದಾರೆ ನಮ್ಮ ಬಾಸು, ಅದಕ್ಕೋಸ್ಕರ ನಮ್ಮ ಬಾಸ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂತ ಬಾಸ್ ಬಗ್ಗೆ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ. ಇದನ್ನು ಕೇಳಿ ಸಾಕ್ಷಿ ಮತ್ತು ಅಗ್ನಿಯವ್ರಿಗೆ ಆಶ್ಚರ್ಯ ಆಗುತ್ತೆ, ಯಾರು ಇವ್ರ ಬಾಸು, ಎಂಪ್ಲಾಯಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಅಂತ ನೋಡಿದ್ರೆ ಅಷ್ಟರಲ್ಲಿ ಸೂಟು ಬೂಟು ಹಾಕ್ಕೊಂಡು ರಾಜವ್ರು ಬರ್ತಾರೆ. ಅದನ್ನು ನೋಡಿ ಅಗ್ನಿ ಮತ್ತು ಸಾಕ್ಷಿಯವ್ರಿಗೆ ಆಶ್ಚರ್ಯ ಆಗುತ್ತೆ. ಆಗ ಅಗ್ನಿ ಕೇಳ್ತಾರೆ, ನೀವು ಹೇಳ್ತಾ ಇದ್ದಿದ್ದು ಇವ್ರ ಬಗ್ಗೆನಾ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿಯವ್ರು ಹೇಳ್ತಾರೆ, ಹೌದು ಸರ್, ನಾನು ಹೇಳ್ತಿದ್ದು ಇವ್ರ ಬಗ್ಗೆನೇ, ಆದರೆ ಇವರು ಈ ಥರ ಇದ್ದಾರ, ಎಲ್ಲರೂ ಇವ್ರನ್ನ ನಮ್ಮ ಬಾಸ್ ಅಂತ ಹೇಳ್ತಾ ಇದ್ದಾರೆ, ನನ್ನ ಕೈಲಂತೂ ನಂಬೋದಕ್ಕೆ ಆಗ್ತಿಲ್ಲ ಸರ್, ಅವರು ಅಷ್ಟಕ್ಕೂ ನನ್ನ ಹತ್ರ ನಾನು ಯಾವುದೋ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ನನ್ನ ಹತ್ರ ಹೇಳ್ತಿದ್ರು, ಆದರೆ ಇವಾಗ ನೋಡಿದ್ರೆ ಇವ್ರನ್ನೇ ಎಲ್ಲರೂ ಬಾಸ್ ಅಂತ ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ಬಾಡಿಗೆಗಿರೋದು, ಆದರೆ ಈಗ ನೋಡಿದ್ರೆ ಇಷ್ಟೊಂದು ಸೂಟು ಬೂಟು ಹಾಕ್ಕೊಂಡ್ರು ಈ ರೀತಿ ರೆಡಿ ಆಗಿದ್ದಾರಲ್ಲ, ನಾನು ಈ ಥರ ರೆಡಿ ಆಗಿರೋದನ್ನು ಅವ್ರನ್ನ ಯಾವತ್ತೂ ನೋಡಿಲ್ಲ, ಹಾಗಾದರೆ ಇಷ್ಟೊಂದು ಜನ ಇವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದದ್ದು ನಿಜನಾ, ಇವ್ರು ನಿಜವಾಗ್ಲೂ ಈ ಕಂಪ್ನಿ ಬಾಸಾ ಅಂತ ಅಗ್ನಿ ಅಂದ್ಕೊಂಡು ಯೋಚನೆ ಮಾಡ್ತಾರೆ. ಆದರೆ ಸಾಕ್ಷಿಗೆ ಈ ವಿಷಯ ಗೊತ್ತೇ ಆಗೋದಿಲ್ಲ, ಅದು ಹೇಗೆ ಸಾಧ್ಯ, ಇಷ್ಟು ದೊಡ್ಡ ಕಂಪ್ನಿ ಬಾಸ್ ಅಂದಮೇಲೆ ಇವ್ರು ನಮ್ಮನೇಲಿ ಏನಕ್ಕೆ ಬಾಡಿಗೆಗಿದ್ದಾರೆ ಅಂತ. ಹಾಗೆ ಅಗ್ನಿಗೂ ಕೂಡ ಆಶ್ಚರ್ಯ ಆಗುತ್ತೆ, ಇಷ್ಟು ದೊಡ್ಡ ಕಂಪ್ನಿ ಬಾಸ್ ಆಗಿದ್ಕೊಂಡು ನಿಮ್ಮನೇಲಿ ಬಾಡಿಗೆಗಿದ್ದಾರೆ ಅಂತಂದರೆ ನಂಬೋದಕ್ಕೆ ಆಗ್ತಿಲ್ಲ, ಇದರಲ್ಲಿ ಏನೋ ಇದೆ ಅಂತ ಇಬ್ಬರಿಗೂ ಆಶ್ಚರ್ಯ ಅನುಮಾನ ಶುರುವಾಗುತ್ತೆ. ಹಾಗೆ ಅಗ್ನಿಗೆ ಇವರೇನೋ ನಾಟಕ ಮಾಡ್ತಾ ಇದ್ದಾರೆ, ಯಾಕೆ ಸಾಕ್ಷಿಯವ್ರ ಹತ್ರ ಈ ರೀತಿ ಸುಳ್ಳು ಹೇಳಿದ್ದಾರೆ ಅಂತ ಯೋಚನೆ ಶುರುವಾಗುತ್ತೆ. ಹಾಗೆ ಸಾಕ್ಷಿಗೂ ಕೂಡ ಅದೇ ಥರ ಯೋಚನೆ ಬರುತ್ತೆ, ರಾಜು ಅವರು ಯಾಕೆ ನನ್ನ ಹತ್ರ ಬೇರೆ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿದ್ರು, ಇಷ್ಟು ದೊಡ್ಡ ಕಂಪ್ನಿ ಬಾಸ್ ಆಗಿರೋ ಇವರು ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರು, ಹಾಗೆ ನಮ್ಮನೇಲಿ ಯಾಕೆ ಬಾಡಿಗೆಗಿದ್ದಾರೆ ಅಂತ ಸಾಕ್ಷಿಗೂ ಕೂಡ ಅನುಮಾನ ಶುರುವಾಗುತ್ತೆ. ಇನ್ನು ಈ ಕಡೆ ರಾಜು ಹತ್ರ ಎಲ್ಲರೂ ಹೋಗಿ ಅವ್ರಿಗೆ ಸ್ವಾಗತ ಹೇಳಿ ಎಲ್ಲರೂ ಅವ್ರನ್ನ ಮಾತಾಡಿಸ್ತಾ ಇರ್ತಾರೆ. ಹಾಗೆ ರಾಜು ಕೂಡ ಎಲ್ಲರೂ ತುಂಬ ಖುಷಿಯಾಗಿ ಮಾತಾಡಿಸ್ತಿರ್ತಾರೆ. ಅಲ್ಲಿಗೆ ಸಾಕ್ಷಿ ಮತ್ತು ಅಗ್ನಿ ಹೋದ ತಕ್ಷಣ ರಾಜು ಆಶ್ಚರ್ಯದಿಂದ ಕೇಳ್ತಾರೆ, ಸಾಕ್ಷಿಯವರ ನೀವೇನಿಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಹೇಳ್ತಾರೆ, ನಾನು ನಿಮ್ಮನ್ನು ಕೇಳ್ಬೇಕು ಸರ್, ನೀವೇನು ಮಾಡ್ತಿದ್ದೀರಾ ಇಲ್ಲಿ, ಅದು ಎಲ್ಲರೂ ನಿಮ್ಮನ್ನು ಬಾಸ್ ಅಂತ ಕರೀತಿದ್ದಾರೆ, ನನಗಂತೂ ನಂಬೋದಕ್ಕೆ ಆಗ್ತಿಲ್ಲ, ನೀವು ಇಷ್ಟು ದೊಡ್ಡ ಕಂಪನಿ ಬಾಸ್ ಆದಮೇಲೆ ನಮ್ಮನೆಯಲ್ಲಿ ಯಾಕೆ ಬಾಡಿಗೆಗಿರೋದು ನೀವು ಅಂತ ಕೇಳ್ತಾರೆ. ಅದಕ್ಕೆ ರಾಜು ಅವ್ರು ಹೇಳ್ತಾರೆ, ಸಾಕ್ಷಿಯವರೇ ಅಂತ ಸೈಲೆಂಟ್ ಆಗ್ತಾರೆ. ಆಗ ಸಾಕ್ಷಿ ಹೇಳ್ತಾರೆ, ಹಾಗಾದರೆ ಇಷ್ಟು ದಿನ ನೀವು ನಾಟಕ ಮಾಡಿದ್ದು, ಈ ರೀತಿ ಸುಳ್ಳು ಹೇಳಿದ್ದೆಲ್ಲ ನಿಜನಾ, ಯಾಕೆ ಸುಳ್ಳು ಹೇಳಿದ್ದು ನನ್ನ ಹತ್ರ ನೀವು,
ಇಷ್ಟು ದೊಡ್ಡ ಕಂಪ್ನಿ ಇದ್ರೂ ಕೂಡ ನಮ್ಮ ಮನೆಯಲ್ಲಿ ಯಾಕಿದ್ದೀರಾ? ಅದಕ್ಕೆ ರಾಜು ಅವರು ಅದು ಸಾಕ್ಷಿ ಅದು ಏನಾಯ್ತಂದ್ರೆ ಅಂತ ಹೇಳಕ್ ಹೋಗ್ತಾರೆ. ಬಟ್ ಸಾಕ್ಷಿ ಕೇಳೋದಕ್ಕೆ ರೆಡಿ ಇಲ್ಲ. ಹಾಗಿದ್ರೆ ರಾಜು ಅವರೇ, ನೀವೆಲ್ಲ ನಾಟಕ ಮಾಡಿದ್ದು ನಿಜ ಅಂತ ಗೊತ್ತಾಯ್ತು. ಈಗ ಮೊದಲು ಇದ್ರ ಬಗ್ಗೆ ನಾನು ಮಾವ ಅತ್ತೆ ಮತ್ತೆ ಎಲ್ಲರ ಹತ್ರನೂ ಮಾತಾಡಬೇಕು. ಅಷ್ಟಕ್ಕೂ ನೀವೇನಕ್ಕೆ ಈ ಥರ ನಾಟಕ ಮಾಡೋದು ಮನೆಯವ್ರಿಗೆಲ್ರಿಗೂ ಗೊತ್ತಾಗ್ಲಿ ಅಂತ ಸಾಕ್ಷಿ ಹೇಳ್ತಾರೆ. ಅಷ್ಟರಲ್ಲಿ ಏನು ನಡೀತಿದೆ ಇಲ್ಲಿ? ಇವ್ರು ನೋಡಿದ್ರೆ ನನ್ನ ಫ್ರೆಂಡ್ ಅಂತ ಹೇಳಿದ್ರು, ಈಗ ನೋಡಿದ್ರೆ ಈ ಥರ ಮಾತಾಡ್ತಿದ್ದೀರಾ, ಏನು ನಡೀತಿದೆ ಇಲ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗಂತ ಅಗ್ನಿ ಯೋಚನೆ ಮಾಡ್ತಿರ್ತಾರೆ. ಇನ್ನು ಈ ಕಡೆ ಅದಿತಿ ಮದುವೆ ಮಾಡಬೇಕು ಅಂತ ಮಲ್ಲಿಕಾ ಅರವಿಂದ್ ಹತ್ರ ಮಾತಾಡ್ತಾ ಇರ್ತಾರೆ. ಹಾಗೆ ಅರವಿಂದ್ ಕೂಡ ಹೇಳ್ತಾರೆ, ಹೌದು ಮಲ್ಲಿಕಾ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ನನಗಂತೂ ಏನು ಮಾಡೋದು ಏನು ಮಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಏನೆಲ್ಲ ನಡೆದೋಗಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತು. ಈಗ ಮತ್ತೆ ಅದಿತಿ ಹತ್ರ ಹೋಗಿ ಇಲ್ಲ ಅಗ್ನಿ ಹತ್ರ ಹೋಗಿ ಇದ್ರ ಬಗ್ಗೆ ಮಾತಾಡಿದ್ರೆ ಅವ್ರು ಮತ್ತೆ ಕೋಪ ಮಾಡ್ಕೊತಾರೆ. ಈಗ ಏನೇನಾಗಿದೆ ಅದನ್ನೆಲ್ಲ ಮರೆತು ಅದಿತಿ ತುಂಬ ಖುಷಿಯಾಗಿದ್ದಾರೆ. ಮತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹೋದರೆ ಕೋಪ ಮಾಡ್ಕೊತಾರೆ ಅಂತ ಅನ್ನಿಸ್ತಿದೆ ಅಂತ ಅರವಿಂದ್ ಹೇಳ್ತಾರೆ. ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ, ಬೇಕಂದರೆ ಮದುವೆ ತಯಾರಿನೆಲ್ಲ ಶುರು ಮಾಡ್ಕೊಳ್ಳಿ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವ್ರನ್ನ ಮದುವೆಗೆ ಒಪ್ಸೋ ಜವಾಬ್ದಾರಿ ನಂದು. ಅದಿತಿ ಅಂತೂ ನನ್ನ ಮಾತಿಗೆ ಯಾವತ್ತೂ ಇಲ್ಲ ಅಂದಿಲ್ಲ ಅಂತ ಮಲ್ಲಿಕಾ ಹೇಳ್ತಾರೆ. ಅದಕ್ಕೆ ಅರವಿಂದ್ ಹೇಳ್ತಾರೆ, ಇಲ್ಲ ಬೇಡ, ಅವರಿಬ್ಬರು ಫಸ್ಟ್ ಮದುವೆಗೆ ಒಪ್ಕೊಳ್ಳಿ, ಆಮೇಲೆ ಮದುವೆ ತಯಾರಿ ಶುರು ಮಾಡ್ಕೊಳ್ಳೋಣ. ಇಷ್ಟೆಲ್ಲ ತಯಾರಿ ಮಾಡಿದ್ಮೇಲೆ ಅವ್ರು ಬೇಡ ಅಂದ್ಬಿಟ್ರೆ ಅಂತ ಅರವಿಂದ್ ಮತ್ತೆ ಹೇಳ್ತಾರೆ. ಇನ್ನು ಈ ಕಡೆ ರಾಜು ಬಗ್ಗೆ ಗೊತ್ತಾಗಿದ ತಕ್ಷಣ ಸಾಕ್ಷಿಯವರು, ಅಗ್ನಿ ಸರ್ ಬನ್ನಿ ನಾವು ಇಲ್ಲಿಂದ ಹೋಗೋಣ ಮೊದಲು ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಆಗ ರಾಜು ಅವರು, ಸಾಕ್ಷಿಯವರೇ ನನ್ನ ಮಾತು ಕೇಳಿ ನೋಡಿ, ಸ್ವಲ್ಪ ಸಮಾಧಾನದಿಂದ ನನ್ನ ಮಾತು ಕೇಳಿ, ಆಮೇಲೆ ನಿಮಗೆಲ್ಲ ಅರ್ಥ ಆಗುತ್ತೆ. ಅದನ್ನು ಬಿಟ್ಟು ನೀವು ಈ ರೀತಿ ಕೋಪ ಮಾಡಿಕೊಂಡು ನಾನು ಮೋಸ ಮಾಡಿದ್ದೀನಿ, ನಿಮ್ಮ ಹತ್ರ ಸತ್ಯ ಮುಚ್ಚಿಟ್ಟಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಸತ್ಯ ಮುಚ್ಚಿಟ್ಟಿದ್ದೀನಿ ಅಷ್ಟೇ, ನಿಮಗೆ ಮೋಸ ಅಂತ ರಾಜು ಅವರು ಸಾಕ್ಷಿ ಹತ್ರ ಮಾತಾಡ್ತಾರೆ. ಸಾಕ್ಷಿನ ಕೇಳ್ತಾರೆ, ಸಾಕ್ಷಿಯವರೇ ಇವ್ರು ಯಾರು? ಅಷ್ಟಕ್ಕೂ ಇವ್ರು ಯಾಕೆ ನಿಮ್ಮ ಜೊತೆ ಇದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ಸಾಕ್ಷಿಯವ್ರು ಹೇಳ್ತಾರೆ, ಅದು ಅಂಬಿಕಾ ಎಂಟರ್ಪ್ರೈಸಸ್ ಕಂಪ್ನಿ ಬಾಸ್ ಇವರು, ನಾನು ಹೇಳ್ತಿದ್ನಲ್ಲ ಅಗ್ನಿ ಸರ್ ಅಂತ, ಅವರೇ ಇವರು. ಅದಿರಲಿ, ಅಷ್ಟಕ್ಕೂ ನೀವು ಯಾಕೆ ಈ ರೀತಿ ಸುಳ್ಳು ಹೇಳಿದ್ರಿ ಅನ್ನೋದನ್ನ ಮೊದಲು ಹೇಳಿ ಅಂತ ಸಾಕ್ಷಿ ಮತ್ತೆ ಕೇಳ್ತಾರೆ. ಆಗ ರಾಜು ಅವ್ರು ಹೇಳ್ತಾರೆ, ಸಾಕ್ಷಿಯವರೇ ನೀವು ಅಂದ್ಕೊಳ್ತಿರೋ ಹಾಗೆ ನಾನೇನು ನಾಟಕ ಮಾಡ್ತಾ ಇಲ್ಲ. ಅಷ್ಟಕ್ಕೂ ನನಗೆ ಈ ಕೆಲಸ ಸಿಕ್ಕಿರೋದು ನಮ್ಮ ಬಾಸು ಬೇರೆ ದೇಶಕ್ಕೆ ಹೋಗ್ತಿದ್ದಾರೆ, ಹಾಗಂತ ಅವತ್ತು ನಿಮ್ಮ ಜೊತೆ ನಾನು ಹೇಳಿದೆ, ಮರ್ತ್ಬಿಟ್ರೆ ಸಾಕ್ಷಿಯವರೇ? ಅದಕ್ಕೋಸ್ಕರ ಈಗ ಅವರು ತಮ್ಮ ಕಂಪ್ನಿ ಜವಾಬ್ದಾರಿನ ನನ್ನ ಮೇಲೆ ಬಿಟ್ಟು ಹೋಗ್ತಿದ್ದಾರೆ. ಅಷ್ಟೇ ಸಾಕ್ಷಿಯವರೇ ನಡೀತಿರೋದು. ಅದನ್ನು ನೀವು ತಪ್ಪಾಗಿ ತಿಳ್ಕೊಂಡು ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನಾಟಕ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂತಿದ್ದೀರಾ? ಅಷ್ಟಕ್ಕೂ ನಾನು ಯಾಕೆ ನಿಮ್ಮ ಹತ್ರ ಈ ರೀತಿ ನಾಟಕ ಮಾಡಲಿ ಅಂತ ರಾಜು ಕೇಳ್ತಾರೆ. ಅದಕ್ಕೆ ಸಾಕ್ಷಿ ಇದ್ದವ್ರು ಹೇಳ್ತಾರೆ, ಅದೇನೋ ರಾಜು ಅವರೇ, ನೀವೇನು ಹೇಳಿದ್ರು ನಮಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಇದನ್ನು ಮುಂದೆ ಇಷ್ಟೆಲ್ಲ ನೋಡಿದ್ಮೇಲೂ ನಾನು ನಿಮ್ಮನ್ನ ನಂಬಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಾಜು ಅವ್ರು ಹೇಳ್ತಾರೆ, ನಾನು ಯಾಕೆ ಸುಳ್ಳು ಹೇಳಿ ಸಾಕ್ಷಿಯವರೇ, ನಾನು ಹೇಳ್ತಿರೋದು ನಿಜಾನೇ, ಬೇಕಾದರೆ ಎಲ್ಲರನ್ನೂ ಕೇಳಿ, ಅಂದರೆ ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡ್ತಿರೋರನ್ನ ಕೇಳಿದ್ರೆ ನಿಮಗೆ ಎಲ್ಲ ಸತ್ಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆದರೂ ರಾಜು ಹೇಳ್ತಿರೋದು ನಿಜ ಅಂತ ಸಾಕ್ಷಿಗೆ ಇನ್ನೂ ನಂಬೋದಕ್ಕೆ ಆಗ್ತಾ ಇಲ್ಲ. ಹೀಗೆ ರಾಜುನ ನೋಡ್ತಾ ಇದ್ರೆ ಸಾಕ್ಷಿಯವ್ರಿಗೆ ರಾಜು ಅವರು ಮೋಸ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಸಾಕ್ಷಿಯವ್ರಿಗೆ ರಾಜು ಅವರು ಏನೋ ನಾಟಕ ಮಾಡ್ತಾ ಇದ್ದಾರೆ ಅಂತ ಡೌಟ್ ಬರುತ್ತೆ. ಮುಂದೆ ರಾಜು ಅವರ ಕರಾಳ ಮುಖ ಏನಿದೆ ಅಥವಾ ಹಿಂದಿನ ಸತ್ಯ ಏನು ಅನ್ನೋದನ್ನ ಸಾಕ್ಷಿ ಕಂಡು ಹಿಡಿತಾರೆ ಏನು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಹಾಗೆ ಸಾಕ್ಷಿಯವರು ರಾಜು ಅವ್ರ ಬಗ್ಗೆ ತುಂಬ ಹೇಳಿದಾಗ ಅಗ್ನಿಗೆ ತುಂಬ ಒಂಥರ ಹೊಟ್ಟೆ ಕಿಚ್ಚು ಬರುತ್ತೆ. ಇದಕ್ಕೆ ಕಾರಣ ಅಗ್ನಿಗೆ ಸಾಕ್ಷಿ ಮೇಲಿರೋ ಪ್ರೀತಿನೇ ಇರ್ಬೋದು. ಸೊ ಫ್ರೆಂಡ್ಸ್, ಮುಂದೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಿಮ್ಗೆ ಏನಾದರೂ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.